ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ದೇಶದ ಅತಿದೊಡ್ಡ 405 ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ನೆರವೇರಿಸಿದರು. ಹೊಸಪೇಟೆ ತಾಲೂಕಿನಲ್ಲಿ ಇರುವಂತಹ ಪುನೀತ್ ಜಿಲ್ಲಾ ಕ್ರೀಡಾಂಗಣದಲ್ಲಿ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಬಳಿಕ ಮಾತನಾಡಿದ ಸಚಿವ ಜಮೀರ್ ಅಹಮದ್, ಭಾರತಾಂಬೆಯನ್ನ ಇಡೀ ದೇಶದ ಜನ ಸಂಭ್ರಮಿಸ್ತಾ ಇದ್ದಾರೆ. 76 ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇರೋದು ಹೆಮ್ಮೆಯ ವಿಚಾರ ಅಂತ ಹೇಳಿದರು. 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹೊಸಪೇಟೆಯ ಸ್ಥಳೀಯ ಶಾಸಕ ಎಚ್.ಆರ್. ಗವಿಯಪ್ಪ ಗೈರಾಗಿದ್ದು ಕಂಡುಬಂದಿದೆ. ಬಳಿಕ ವಿವಿಧ ಪಡೆಗಳು ಆದ ಪೊಲೀಸ್, ಎನ್ಸಿಸಿ, ಸ್ಕೌಟ್ಸ್ ಅಂಡ್ ಗೈಡ್ಸ್, ಮಹಿಳಾ ಪಡೆ, ಶಾಲಾ ಮಕ್ಕಳು ಸೇರಿ 10 ಪಡೆಗಳಿಗೆ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಗೌರವ ವಂದನೆ ಸಲ್ಲಿಸಿದರು. ಇದೀಗ ಗೌರವ ವಂದನೆ ಮಾನ್ಯ ಸಚಿವರಿಗೆ ಸಲ್ಲಿಕೆ ಆಗ್ತಾ ಇದೆ. ಹಾಗೆ ಕಾರ್ಯಕ್ರಮದ ಕೇಂದ್ರ ಬಿಂದು ಬ್ಯಾಂಡ್ ಬಾದಂದ ಐಆರ್ಬಿ ಮುದ್ರಾ ನಂತರದಲ್ಲಿ ಡಿಎವಿ ಆಂಗ್ಲ ಮಾಧ್ಯಮ ಶಾಲೆಯ ಗೈಡ್ಸ್ ಪಡೆಯ ಗೀತಪ್ರಿಯ ಗೌರವ ವಂದನೆಯನ್ನು ಸಲ್ಲಿಸಿದೆ. ಎಲ್ಎಫ್ಎಸ್ ಶಾಲೆಯ ಹರಿಕೃಷ್ಣ ಇವರ ಶಾಲಾ ತಂಡ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ಪೌರ ಕಾರ್ಮಿಕರ ಹೆಮ್ಮೆಯ ಪಡೆ ರಾಜಶೇಖರ್ ನೇತೃತ್ವದಲ್ಲಿ ಮಾನ್ಯ ಸಚಿವರಿಗೆ ಗೌರವ ವಂದನೆಯನ್ನು ಸಲ್ಲಿಸಿದೆ. ಇದಾಗಿದೆ ಗಣರಾಜ್ಯ. ಬಳಿಕ ವಿವಿಧ ಪಡೆಗಳಿಂದ ಕವಾಯತು ನಡೆಯಿತು. ವೇದಿಕೆಯಲ್ಲೂ ಕೂಡ ಅಧ್ಯಕ್ಷ ಇಮಾಂ, ಹೊಸಪೇಟೆ ನಗರಸಭೆ ಅಧ್ಯಕ್ಷ ರೂಪೇಶ್ ಕುಮಾರ್, ಡಿಸಿ ದಿವಾಕರ್, ಎಸ್ಪಿ ಶ್ರೀ ಹರಿಬಾಬು ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.